ದರ್ಶನ್ ಅರೆಸ್ಟ್ ಮಾಡಿದ್ದ ಅಧಿಕಾರಿಗೆ ಬಡ್ತಿ ಮೇಲೆ ಬಡ್ತಿ. ಕೆಎನ್ ರಾಜಣ್ಣ ಅಳಿಯನಿಗೆ ಬಂಪರ್ ಮೇಲೆ ಬಂಪರ್. ತಮ್ಮ ಬಲಗೈ ಬಂಟರಿಗೆ ಕೊಟ್ಟೆ ಬಿಟ್ರು ಸಿದ್ದು ದೊಡ್ಡ ಗಿಫ್ಟ್. 10 ತಿಂಗಳಲ್ಲಿ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯ ಎತ್ತಂಗಡಿಯಾಗಿದ್ದು ಯಾಕೆ? ಪೊಲೀಸ್ ಇಲಾಖೆಯಲ್ಲಿ ಮಹಾ ಅನ್ಯಾಯ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರದ ಚದುರಂಗದಾಟ ಜೋರಾಗಿ ನಡೀತಾ ಇದೆ. ಸಿದ್ದು ಬಣ, ಡಿಕೆ ಬಣ ಹೈಕಮಾಂಡ್ ಬಳಿ ಹೋರಾಗಿ ತಮಗೆ ಬೇಕಾದವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು, ತನ್ನನ್ನೇ ಮುಂದುವರಿಸಬೇಕು ಅಥವಾ ತನಗೆ ಅಧಿಕಾರವನ್ನ ಕೊಡಬೇಕು ಅಂತೇಳಿ ಒಂದಷ್ಟು ಲಾಬಿ ಕೂಡ ಮಾಡ್ತಾ ಇದ್ದಾರೆ. ಸಿದ್ದು ಬಣ ಸಿದ್ದುನೇ ಸಿಎಂ ಆಗಿ ಮುಂದುವರಿಬೇಕು ಅಂತ ಪಟ್ಟು ಹಿಡಿದು ಕೂತ್ರೆ, ಇನ್ನು ಡಿಕೆ ಬಣ ಡಿಕೆಗೆ ಒಂದು ಚಾನ್ಸ್ ಕೊಡಿ ಸ್ವಾಮಿ ಅಂತ ಮನವಿ ಕೂಡ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಒಂದು ಮೇಜರ್ ಡೆವಲಪ್ಮೆಂಟ್ ಆಗಿರುವಂತಹದ್ದು. ಅದು ಏನಪ್ಪಾ ಅಂತಂದ್ರೆ, ರಾಜ್ಯ ಗುಪ್ತದಳ ಮುಖ್ಯಸ್ಥರನ್ನೇ ದಿಢೀರಂತ ಸರ್ಕಾರ ಬದಲಾಯಿಸಿ ಬಿಟ್ಟಿರುವಂತಹದ್ದು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಸಿದ್ದು ಬಲಗೈಯಾಗಿರುವ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ಅಳಿಯನಿಗಾಗಿ ಪ್ರಭಾವಿ ಹುದ್ದೆ ನೀಡುವ ಮೂಲಕ ಕೆಲವು ಹಿರಿಯ ಪೊಲೀಸ್ ಅಧಿಕಾರಿಗಳ ಕಣ್ಣನ್ನ ಕೆಂಪಾಗಿಸಿರುವಂತಹದ್ದು. ರಾಜ್ಯ ಗುಪ್ತದಳ ಮುಖ್ಯಸ್ಥರಾಗಿದ್ದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಎಸ್ ರವಿ ಅವರನ್ನ ಸಶಸ್ತ್ರ ಮೀಸಲು ಪಡೆಯ ಎಡಿಜಿಪಿ ಹುದ್ದೆಗೆ ಸರ್ಕಾರ ವರ್ಗಾವಣೆ ಮಾಡಿರುವಂತಹದ್ದು. ಇನ್ನು ಗುಪ್ತದಳದ ನೂತನ ಸಾರಥಿಯಾಗಿ ಕೇಂದ್ರ ವಲಯ ಐಜಿಪಿ ಲಾಬುರಾಮ್ ಅವರನ್ನ ಸರ್ಕಾರ ನೇಮಕ ಮಾಡಿರುವಂತಹದ್ದು. ಕೇಂದ್ರ ವಲಯ ಡಿಐಜಿಯಾಗಿ ಮಾಜಿ ಸಚಿವ ಮಧುಗಿರಿ ಕ್ಷೇತ್ರದ ಕಾಂಗ್ರೆಸ್ ಹಿರಿಯ ಶಾಸಕ ಕೆಎನ್ ರಾಜಣ್ಣ ಅವರ ಅಳಿಯ ಐಪಿಎಸ್ ಅಧಿಕಾರಿ ಗಿರೀಶ್ ಅವರನ್ನ ಸರ್ಕಾರ ನಿಯೋಜನೆ ಮಾಡಿರುವಂತಹದ್ದು. ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ, ಹಲವು ವರ್ಷಗಳಿಂದ ಕೇಂದ್ರ ವಲಯ ಐಜಿಪಿ ದರ್ಜೆಯನ್ನ ಇದೇ ಮೊದಲ ಬಾರಿ ಡಿಐಜಿ ಸ್ಥಾನದ ಕೆಳ ಹಂತಕ್ಕೆ ಇಳಿಸಲಾಗಿರುವಂತಹದ್ದು. ಇದು ಒಂದಷ್ಟು ಪೊಲೀಸ್ ಅಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಿರುವಂಥದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ರಾಜಕೀಯ ಚಟುವಟಿಕೆಗಳು ಬಿರುಸುಗೊಂಡಿರುವಂತಹ ಸಮಯದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಈ ಒಂದು ಮಹತ್ವದ ಬದಲಾವಣೆ ಆಗಿರುವಂತಹದ್ದು. ಅದರಲ್ಲೂ ಕೂಡ ರಾಜ್ಯ ಗುಪ್ತದಳದ ಮುಖ್ಯಸ್ಥರ ಸ್ಥಾನ ಪಲ್ಲಟ ಇಡೀ ಇಲಾಖೆಯನ್ನೇ ಭಾರಿ ಸಂಚಲನ ಮೂಡಿಸಿರುವಂತಹದ್ದು. ಕಳೆದ ವರ್ಷ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪ್ರಶಸ್ತಿ ವಿಜೇತ ಆರ್ಸಿಬಿ ತಂಡಕ್ಕೆ ವಿಧಾನಸೌಧದ ಮುಂಭಾಗನೇ ಅಭಿನಂದನಾ ಕಾರ್ಯಕ್ರಮವನ್ನ ಸರ್ಕಾರ ನಡೆಸಿತ್ತು. ಆ ವೇಳೆ ಕಾಲ್ತುಳಿತದಲ್ಲಿ ಸುಮಾರು 11 ಜನ ಅಭಿಮಾನಿಗಳು ಸಾವನ್ನಪ್ಪಿದ್ರು. ಅಂದು ಗುಪ್ತದಳದ ಮುಖ್ಯಸ್ಥರಾಗಿದ್ದಂತಹ ಹೇಮಂತ್ ನಿಂಬಾಳ್ಕರ್ ಅವರನ್ನ ಸರ್ಕಾರ ಇಮ್ಮಿಡಿಯೇಟ್ಲಿ ವರ್ಗಾವಣೆ ಕೂಡ ಮಾಡಿತ್ತು. ಅವರ ಜಾಗಕ್ಕೆ ರವಿ ಅವರನ್ನ ನೇಮಕ ಕೂಡ ಮಾಡಿತ್ತು. ರವಿ ಅಧಿಕಾರ ವಹಿಸಿಕೊಂಡು ಕೇವಲ 10 ತಿಂಗಳು ಮಾತ್ರ ಆಗಿತ್ತು. 10 ತಿಂಗಳಲ್ಲೇ ರವಿ ಅವರನ್ನ ಗುಪ್ತದಳದಿಂದ ಎತ್ತಂಗಡಿ ಮಾಡಿರುವಂಥದ್ದು, ಅದು ರಾಜಣ್ಣ ಅವರ ಅಳಿಯನಿಗಾಗಿ. ಮಾವನ ಸಲುವಾಗಿ ಅಳಿಯನಿಗೆ ಉನ್ನತ ಸ್ಥಾನ ಸಿಕ್ತಾ? ತಮ್ಮ ಆಪ್ತನ ಮನ ಓಲೈಸುವ ಸಲುವಾಗಿ ರಾಜಣ್ಣ ಅವರ ಅಳಿಯ ಹಾಗೂ ಡಿಐಜಿ ಎಸ್ ಗಿರೀಶ್ ಅವರಿಗೆ ಪ್ರಭಾವಿ ಹುದ್ದೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿದ್ದಾರೆ ಎಂಬ ಮಾತುಗಳು ಪೊಲೀಸ್ ವಲಯದಿಂದ ಕೇಳಿ ಬಂದಿರುವಂತಹದ್ದು. ಕಳೆದ ಜನವರಿಯಲ್ಲಿ ಸೇವಾ ಹಿರಿತನದ ಆಧಾರದ ಮೇರೆಗೆ ಎಸ್ಪಿ ಹುದ್ದೆಯಿಂದ ಡಿಐಜಿಯಾಗಿ 2012ನೇ ಸಾಲಿನ ಐಪಿಎಸ್ ಅಧಿಕಾರಿ ಗಿರೀಶ್ ಅವರಿಗೆ ಮುಂಬಡ್ತಿ ಸಿಕ್ಕಿತ್ತು. ನಂತರ ಹೊಸದಾಗಿ ರಚಿಸಲಾಗಿದ್ದ ಮಾದಕ ವಸ್ತು ನಿಗ್ರಹ ಕಾರ್ಯಪಡೆಯ ಮುಖ್ಯಸ್ಥರ ಜವಾಬ್ದಾರಿಯನ್ನು ಕೂಡ ಗಿರೀಶ್ ಅವರಿಗೆ ಕೊಟ್ಟಿತ್ತು. ಆದರೆ ಪದೋನ್ನತಿ ಬಳಿಕ 1 ತಿಂಗಳು ಸುದೀರ್ಘ ರಜೆ ಪಡೆದಿದ್ದ ಗಿರೀಶ್ ಅವರು ವಿರಾಮದ ನಂತರ ಫೆಬ್ರವರಿಯಲ್ಲಿ ಕರ್ತವ್ಯಕ್ಕೆ ಮಾಡಿದ್ರು. ಈಗ ಕೇಂದ್ರ ವಲಯ ಡಿಐಜಿಯಾಗಿ ಗಿರೀಶ್ ಅವರನ್ನ ಸರ್ಕಾರ ನೇಮಕ ಮಾಡಿರುವಂತಹದ್ದು. ಇನ್ನು ಕೇಂದ್ರ ವಲಯದ ವ್ಯಾಪ್ತಿಗೆ ರಾಜಣ್ಣ ಪ್ರತಿನಿಧಿಸುವಂತಹ ಮಧುಗಿರಿ ಕ್ಷೇತ್ರ ಕೂಡ ಬರುತ್ತೆ. ಕೇಂದ್ರ ವಲಯ ಐಜಿಪಿ ಹುದ್ದೆ ಅತ್ಯಂತ ಪ್ರಭಾವಿ ಹುದ್ದೆ ಕೂಡ. ರಾಜಧಾನಿಯ ನೆರೆಹೊರೆಯ ಜಿಲ್ಲೆಗಳಾದ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೆಜಿಎಫ್, ತುಮಕೂರು, ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಗಳು ಕೇಂದ್ರ ವಲಯದ ವ್ಯಾಪ್ತಿಗೆ ಬರುತ್ತವೆ. ರಾಜಕೀಯ ಹಾಗೂ ಆಡಳಿತಾತ್ಮಕವಾಗಿ ಕೇಂದ್ರ ವಲಯ ಪವರ್ಫುಲ್ ಸ್ಥಾನ. ಈ ಹಿನ್ನೆಲೆಯಲ್ಲಿ ಹಿರಿಯ ಐಜಿಪಿಗಳಿಗೆ ಕೇಂದ್ರ ವಲಯದ ಹೊಣೆಗಾರಿಕೆ ನೀಡಲಾಗಿತ್ತು. ಆದರೆ ಈ ಹುದ್ದೆಯನ್ನ 4 ತಿಂಗಳ ಅಷ್ಟೇ
SP ಸ್ಥಾನದಿಂದ ಮುಂಬಡ್ತಿ ಪಡೆದಂತಹ ಗಿರೀಶ್ ಅವರಿಗೆ ಕೊಟ್ಟಿರೋದು ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹದ್ದು. ಗಿರೀಶ್ ಕೂಡ ಒಬ್ಬ ಸಮರ್ಥ ಅಧಿಕಾರಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಹಿರಿಯ ಅಧಿಕಾರಿಗಳು ಇರುವಾಗಲೇ, ಜೊತೆಗೆ ಕೇವಲ 10 ತಿಂಗಳಲ್ಲೇ ರವಿ ಅವರನ್ನ ವರ್ಗಾವಣೆ ಮಾಡಿರುವುದು ಒಂದಷ್ಟು ಚರ್ಚೆಗೆ ಕಾರಣವಾಗಿರುವಂತಹದ್ದು. ಇಲ್ಲಿ KN ರಾಜಣ್ಣ ಅವರಿಗೆ ಎಲ್ಲೋ ಒಂದ್ ಕಡೆ ಅವರನ್ನ ಮನವೊಲಿಸುವಂತಹ ಸಲುವಾಗಿ ಗಿರೀಶ್ ಅವರಿಗೆ ಈ ಸ್ಥಾನವನ್ನ ಕೊಟ್ರ ಸಿದ್ದರಾಮಯ್ಯವರು ಅನ್ನುವ ಒಂದಷ್ಟು ಮಾತುಗಳು ಈಗ ಪೊಲೀಸ್ ಇಲಾಖೆಯಲ್ಲಿ ಕೇಳಿ ಬರ್ತಿರುವಂತಹದ್ದು. ಆದರೆ ಏನೇ ಇರಲಿ, ಗಿರೀಶ್ ಕೂಡ ಒಬ್ಬ ಸಮರ್ಥ ಅಧಿಕಾರಿ, ಅದರಲ್ಲಿ ಎರಡು ಮಾತಿಲ್ಲ. ಯಾಕೆಂತಂದ್ರೆ ಈ ಹಿಂದೆ ಬೆಸ್ಟ್ DCP ಆದಂತಹ ಸಂದರ್ಭದಲ್ಲೂ ಕೂಡ ಹಲವು ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಿರುವಂತಹದ್ದೇ. ಜೊತೆಗೆ ನಟ ದರ್ಶನ್ ಅವರನ್ನು ಕೂಡ ಅರೆಸ್ಟ್ ಮಾಡಿದಂತಹ ಕೀರ್ತಿ ಗಿರೀಶ್ ಅವರಿಗೆ ಸಲ್ಲುತ್ತೆ. ಸೊ ಇಂತಹ ಅಧಿಕಾರಿ ಈಗ ಒಂದಷ್ಟು ಚರ್ಚೆ ಮಾಡುವಂತಹ ವಸ್ತು ಆಗ್ಬಿಟ್ರ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಸೊ ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.